ದೊಡ್ಡ ಮಾಮಾಯ್ದ ಕಟ್ಟಿರೋ ತಾಳಿ ನಿನ್ ಕತ್ತಲ್ಲಿದ್ಯಾ ಸಿಸ್ಟರ್? ನಿನ್ ಕತ್ತಲ್ಲಿದ್ಯಾ ಕಾವ್ಯ? ನಿನಗ್ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ನನ್ಗೇನಾದ್ರೂ ಮದ್ವೆ ಮಾಡಿದ್ದೀರಾ ನೀವು? ಓ ಹೌದಲ್ವಾ, ಸಾರಿ. ಸೀನಿಯರ್ ಲೇಡೀಸ್ ನೀವ್ ಹೇಳಿ. ನನ್ ಕತ್ತಲಿಲ್ಲ. ನನ್ ಕತ್ತಲ್ ಕೂಡ ಇಲ್ಲ. ಅವ ತಾಳಿ ಇಲ್ವಾ? ಅಲ್ಲಿ ತಾಳಿ ಬಗ್ಗೆ ಅಷ್ಟು ದೊಡ್ಡ ಗಲಾಟೆ ನಡೀತು. ಮದುವೆ ಆಗಿರೋ ನಿಮ್ ಕತ್ತಲ್ಲಿ ತಾಳಿ ಇಲ್ಲ ಅಂದ್ರೇನು? ನಾನ್ ಬದುಕೆ ಇದ್ದೀನಲ್ವಾ? ದೊಡ್ಡ ಮಾಮಯ್ದ ಬದುಕೆ ಇದ್ದಾನಲ್ವಾ? ತಾಳಿನ ಅಡ ಇಟ್ಬಿಟ್ರಾ? ನನಗಂತ ಕರ್ಮ ಏನು? ಗಂಡ ತಣ್ಣಗಿರ್ಬೇಕು ಅಂತ ಫ್ರಿಡ್ಜಲ್ಲಿ ಇಟ್ರ ಏನು? ಹಾಗೆ ನಡೆಯುತ್ತಾ ಅಣ್ಣ? ಅಷ್ಟು ತಮಾಷೆಯಾಗಿದೆ ಅಂತ ಆಯ್ತು. ನಿಮಗೆ ಗಂಡ ಅಂದ್ರೆ ಸ್ವಲ್ಪ ಕೂಡ ಭಕ್ತಿ ಗೌರವ ಇಲ್ಲ ಅಂತ ಆಯ್ತು. ಗೌರವ ಇದೆ, ಆದ್ರೆ ತಾಳಿ ಮಾತ್ರ ಇಲ್ಲ. ಅದೇ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಈ ಕಾಲದಲ್ಲಿ ಎಲ್ರೂ ಸ್ಟೈಲ್ ಆಗಿ ಕರಿಮಣಿ ಹಾಕೋತಾರೆ ಹೊರತು ತಾಳಿ ಯಾರು ಹಾಕೋತಾರೆ? ಹೌದು ಅಣ್ಣ, ಏನೋ ಪೂಜೆ ಇದ್ದಾಗ ಫಂಕ್ಷನ್ ಅಲ್ಲಿ ಬಿಟ್ರೆ ಉಳ್ದಿರೋ ಸಮಯದಲ್ಲಿ ಯಾರ್ ಕತ್ತಲು ತಾಳಿ ಇರೋದೇ ಇಲ್ಲ ಅಣ್ಣ. ಟ್ರೆಂಡ್ ಬದಲಾಗಿದೆ ಅಪ್ಪ, ನೀನ್ ಫಾಲೋ ಮಾಡ್ತಿಲ್ಲ ಅಷ್ಟೇ. ಟ್ರೆಂಡ್ ಬದಲಾಗಿಲ್ವೇ? ಟ್ರೆಂಡ್ನ ನೀವು ಸೃಷ್ಟಿ ಮಾಡ್ತಿದ್ದೀರಾ. ನಿಮ್ ಜನರೇಷನ್ ಬರೋ ಹೊತ್ತಿಗೆ ಆ ಕರಿಮಣಿ ಸರ ಕೂಡ ನಿಮ್ ಕತ್ತಲ್ಲಿ ಇರಲ್ವೇನೋ? ಹಾಗ್ ನಡೆದ್ರೂ ಆಶ್ಚರ್ಯ ಪಡೋ ಅಗತ್ಯ ಏನೂ ಇಲ್ಲ. ಕಲಿಗಾಲ, ದೊಡ್ಡವ್ರು ಹೇಳಿರೋದೆಲ್ಲ ನಡೀತಿದೆ, ಅದ್ರಲ್ಲಿ ಇದೂ ಒಂದು. ಇವತ್ತಂತೂ ನಾನು ದೊಡ್ಡ ಅಪಾಯದಿಂದ ಪಾರಾದೆ. ಇನ್ನು ಮುಂದೆ ಇನ್ನೆಷ್ಟಿರುತ್ತೋ ಏನೋ. ಭಾವಂಗೆ ಹಳೆದೆಲ್ಲ ನೆನಪಾದಾಗ್ಲೇ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದ್ಯಾ? ದೊಡ್ಡ ಅಪಾಯದಿಂದ ಪಾರಾಗಿದ್ಯಾ ಅಲ್ವಾ? ಇನ್ಯಾಕ್ ಟೆನ್ಷನ್? ಕೂಲ್. ಶ್ರೀಕರ್ ಅವ್ರು ಕಟ್ಟಿರೋ ತಾಳಿ ಕತ್ತಲ್ಲಿದೆ ಅಂತ ತುಂಬಾ ಆನಂದ ಪಡ್ತಾ ಕಾಲ ಕಳೀತಾ ಹಾಗೇ ಬರ್ತಿದ್ಯಾ. ಆದ್ರೆ ಇವಾಗ ನಿನ್ ಕತ್ತಲ್ಲಿ ಆ ತಾಳಿ ಇಲ್ಲ. ನಿನ್ ಕತ್ತಲ್ಲಿ ತಾಳಿ ಇಲ್ಲ ಅನ್ನೋ ವಿಷಯ ಈಗಷ್ಟೇ ನಮ್ ವಿಕ್ಕಿ ಎಲ್ಲರ ಮುಂದೆ ಹೇಳ್ದಾಗ್ಲೇ ನನ್ಗೂ ಗೊತ್ತಾಗಿದ್ದು ಅಂತ ಅನ್ಕೋತಿದ್ಯಾ? ಇಲ್ಲ ಅವನಿ, ನನ್ಗೆ ಮುಂಚೆನೆ ಗೊತ್ತಿತ್ತು. ಅದೇ ನೀವಿಬ್ರು ಹಳ್ಳಿಯಿಂದ ಇಲ್ಲಿಗೆ ವಾಪಸ್ ಬರ್ತಿದ್ದ ಹಾಗೇನೆ ನಮ್ ವಿಕ್ಕಿ ನನ್ನ ಹತ್ರ ಹೇಳ್ದ. ಹಾಗೆ ಎಲ್ಲರ ಮುಂದೆ ನನಗೂ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡಿದೆ ಅಷ್ಟೇ. ಶ್ರೀಕರ್ ಅವ್ರಿಗೆ ಹಳೇದು ನೆನ್ಪಿಲ್ದೇ ಇರೋ ಕಾರಣಕ್ಕೆ ನಿನಗೂ ವಿಕಾಸ್ಗೂ ಲೈನ್ ಕ್ಲಿಯರ್ ಆಗೋಗಿದೆ. ಇವಾಗ ನನಗೆ ತುಂಬಾ ಹ್ಯಾಪಿ ಆಗಿದೆ. ಏನ್ ಹಾಗೆ ನೋಡ್ತಿದ್ಯಾ? ಮಾತೆ ಬರ್ತಾ ಇಲ್ಲ ಅಲ್ವಾ? ಕತ್ತಲ್ಲಿ ತಾಳಿ ನೋಡ್ಕೊಂಡು ಖುಷಿ ಪಡ್ತಿದ್ದೆ, ಅದೇನೋ ದೊಡ್ಡ ಆಯುಧ ಅನ್ನೋ ಹಾಗೆ ಆಡ್ತಿದ್ದೆ. ಇವಾಗೇನಾಯ್ತು? ಸತ್ತಿರೋ ಹಾವ್ ತರ ಆಗೋಗಿದ್ಯಾ. ಕಚ್ಚಕ್ಕೂ ಆಗಲ್ಲ, ಬುಸ್ಕೂಡಕ್ಕೂ ಆಗಲ್ಲ. ಇಷ್ಟಕ್ಕೂ ಆ ತಾಳಿನ ಎಲ್ಲಿ ಕಳ್ಕೊಂಡಿದ್ಯಾ? ಕಳ್ಕೊಂಡಿದ ತಕ್ಷಣನೇ ಹೇಗೋ ಅದನ್ನ ಅಲ್ಲಿ ಹುಡುಕಿರ್ತೀಯ ಅಲ್ವಾ? ಮತ್ತೆ ಇಷ್ಟು ದಿನ ಆದ್ರೂ ಸೈಲೆಂಟ್ ಆಗಿದ್ಯಲ್ಲ, ಯಾಕೆ? ತಾಳಿ ನಿನ್ ಕತ್ತಲ್ಲಿಲ್ಲ ಅಂದ್ರೆ ನಿನಗ್ ನಿದ್ರೆ ಬರಲ್ಲ ಅಲ್ವಾ? ಮನಃಶಾಂತಿ ಕೂಡ ಇರಲ್ಲ ಅಲ್ವಾ? ನೀನು ತುಂಬಾ ಆರಾಧಿಸುವಂತ ಆ ತಾಳಿ ನಿನ್ನಿಂದ ದೂರ ಆಗಿದೆ ಅಂತಂದ್ರೆ ಇದು ಯಾವ್ದಕ್ ಸಂಕೇತ ಅಂತ ಗೊತ್ತಾ? ಇನ್ನು ನಿನಗೂ ಶ್ರೀಕರ್ ಅವ್ರಿಗೂ ಮಧ್ಯ ಯಾವುದೇ ಸಂಬಂಧನೂ ಇಲ್ಲ ಅಂತ ಹೇಳೋದಕ್ಕೋಸ್ಕರನೇ ಒಂದು ಸಂಕೇತ. ಶ್ರೀಕರ್ ಅವ್ರ ಮೇಲೆ ಆಸೆನ ಬಿಟ್ಬಿಡು. ನಿನ್ ದಾರಿ ನೀನ್ ನೋಡ್ಕೋ. ಉಪನ್ಯಾಸ ಮುಗೀತಾ ಅಥವಾ ಇನ್ನೂ ಇದೆಯಾ? ನಿಂಗೆ ಅವಸರ ಜಾಸ್ತಿ, ವಿಷಯಗಳ ಅರಿವು ಕಡಿಮೆ.
ನೀನ್ ಬೆಳ್ದಿದ್ಯೇ ಹೊರತು ಮೆದುಳು ಮಾತ್ರ ಇನ್ನು ಮೊಣಕಾಲಲ್ಲೇ ಇರೋ ಹಾಗಿದೆ. ಈ ಸಮಯದಲ್ಲೂ ಕೂಡ ನೀನ್ ಇಷ್ಟು ಧೈರ್ಯವಾಗಿ ಹೇಗ್ ಮಾತಾಡೋಕ್ ಸಾಧ್ಯ ಆಗ್ತಿದೆ? ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನೀನ್ ಹೇಗಿದ್ಯಾ ಹೇಳು? ಈ ತಾಳಿನೇ ನನ್ ಧೈರ್ಯ, ಇದೇ ನನ್ ಧೈರ್ಯ. ನಾನ್ ನಂಬುವುದು ಇದನ್ನೇ. ನನ್ ಶಕ್ತಿ ಕೂಡ ಇದೆ. ನನ್ ಜೀವನ, ನನ್ ಪ್ರಾಣ ಎಲ್ಲಾನು ಇದೇ ನಿಹಾರಿಕಾ. ತಾಳಿ ನಿನ್ ಕತ್ತಲ್ಲಿಲ್ಲ ಅಂತ ವಿಕಾಸ್ ಹೇಳಿದ್ನಲ್ವಾ, ಮತ್ತೆ ಹೇಗ್ ಬಂತು? ವಿಕಾಸ್ ಯಾಕೆ ಕನ್ಫ್ಯೂಸ್ ಆದ? ಅಷ್ಟಕ್ಕೂ ಏನ್ ನಡೀತಿದೆ? ವಿಕಾಸ್ ಏನ್ ಕನ್ಫ್ಯೂಸ್ ಆಗಿಲ್ಲ ನಿಹಾರಿಕಾ. ಅವ್ನ್ ನೋಡಿದ್ದನ್ನ ನಿಜಾನೇ ಹೇಳಿದಾನೆ. ವಿಕಾಸ್ಗೂ ಕೂಡ ಗೊತ್ತಿಲ್ಲದೆ ಇರೋ ಕತೆ ನಾನ್ ಹೇಳ್ತೀನಿ, ಕೇಳಿಸ್ಕೊ. ಹಳ್ಳಿನಲ್ಲಿ ಗೂಂಡಗಳು ದಾಳಿ ಮಾಡಿದಾಗ ನನ್ ತಾಳಿ ಕಳ್ದೋಯ್ತು ಅನ್ನೋ ಅನುಮಾನದಿಂದ ವಿಕಾಸ್ ಜೊತೆ ಹೊರಟೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ವಿಕಾಸ್ ಚೆಕ್ ಮಾಡ್ದ. ತಾಳಿ ಇರ್ಲಿಲ್ವಲ್ಲ, ಕಾಣಿಸ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಮ್ನೋರ್ ದಯೆಯಿಂದ ನನಗ್ ನನ್ ತಾಳಿ ಸಿಕ್ತು. ಕತ್ತಗ್ ಹಾಕೊಂಡೆ. ಈ ವಿಷಯ ಪಾಪ ವಿಕಾಸಕ್ಕೆ ಗೊತ್ತಿಲ್ಲ. ಅದಕ್ಕೆ ಎಲ್ರ ಮುಂದೆ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ದು. ನಾನು ಕ್ಲಿಯರ್ ಆಗಿ ಹೇಳ್ದೆ. ನಿಂಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಆಗ್ಲೇ ನನ್ನ ತಾಳಿ ಹೊರಗೆ ಬರ್ಬೇಕಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿದ್ದು ಕಾಣಿಸ್ಕೊಳ್ಳಿಲ್ಲ. ಎಲ್ರಿಗೂ ಗೊತ್ತಾಗಿದ್ರೆ ನಾನ್ ನಿಜ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂದಿರೋದು. ನನ್ ಕತ್ತಲ್ ತಾಳಿ ಇದೆ ಅನ್ನೋ ವಿಷಯ ಗೊತ್ತಿಲ್ದೇನೆ ನೀನ್ ಆಗ್ಲೇ ತುಂಬಾ ಡ್ರಾಮಾ ಮಾಡ್ದೆ. ಛೇ, ನಾನ್ ಯಾಕೆ ಬುದ್ಧಿ ಇಲ್ದಿರೋಳ್ ತರ ಹೀಗೆ ಆಡ್ತಿದ್ದೀನಿ? ಪ್ರತಿ ಕ್ಷಣ ನಿನ್ ಮೇಲೆ ನಿಗಾ ವಹಿಸ್ತಿದ್ದೀನಿ. ಕೆಲವು ವಿಷಯನೆಲ್ಲ ಹೇಗ್ ಮಿಸ್ ಮಾಡ್ಕೋತಿದ್ದೀನಿ. ತಾಳಿ ಮ್ಯಾಜಿಕ್ ಇಂದ ಚೆನ್ನಾಗೇ ಎಸ್ಕೇಪ್ ಆದೆ ಅವನಿ. ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರೂನು ನನ್ ಗಂಡನ ನೀನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನನ್ ಭಾವನ್ನ ನೀನು ನನ್ನಿಂದ ದೂರ ಮಾಡೋದಕ್ಕಾಗಲ್ಲ. ಹೋಗಿ ಕೆಲ್ಸ ನೋಡ್ಕೊ. ಎಲ್ಲರೂ ಹಾಗೆ ನೋಡ್ತಿದ್ದೀರಾ? ಅವನಿಯ ರೂಮಿಗೆ ಯಾಕೆ ಹೋಗಿದ್ದೆ? ಯಾಕೆ ಹೋಗ್ಬಾರ್ದು? ಅದೇನಾದ್ರೂ ಮಹಾರಾಣಿಯವ್ರ ರಹಸ್ಯ ಮಂದಿರನಾ? ಅವಳ ರಹಸ್ಯ ಮಂದಿರ ಆಗದೆ ಇರಬಹುದು, ಆದ್ರೆ ನಿನ್ನ ಹತ್ರ ಮಾತ್ರ ಏನೋ ರಹಸ್ಯ ಇದೆ. ನನ್ನ ಹತ್ರ ರಹಸ್ಯ ಇದೆಯಾ? ಹೌದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಹತ್ರ ಏನ್ ರಹಸ್ಯ ಇದೆ ಅಂತ ಅನ್ಕೊಂಡಿದ್ದೀರಾ? ಅವನಿಗೆ ಸಂಬಂಧಿಸಿರೋ ತಾಳಿ ರಹಸ್ಯ. ತಾಳಿ ಇಲ್ಲ ಅಂತ ಅಷ್ಟ್ ಗಲಾಟೆ ನಡೀತು ಅಲ್ವಾ? ಎಲ್ಲರ ಅನುಮಾನಗಳು ಕ್ಲಿಯರ್ ಆಗೋಯ್ತಲ್ವಾ? ಒಳಗಡೆ ಅವನಿಯ ಹತ್ರ ನೀನು ತಾಳಿ ಬಗ್ಗೆ ಮಾತಾಡಿರೋ ಹಾಗೆ ನಮ್ಗನ್ಸ್ತಾ ಇದೆ. ವಿಕಾಸ್ ಬಂದ್ ಹೇಳಿ ಹೋದ, ಆದ್ರೆ ನನಗೆ ಯಾಕೋ ಈಗ್ಲೂ ಅವನಿ ಮೇಲೆ ಅನುಮಾನ ಇದೆ. ವಿಕಾಸ್ ಮಾತ್ ನಂಬಿ ನಾವ್ಯಾಕೆ ಸುಮ್ನಾಗ್ಬೇಕು? ಇಂಥ ವಿಷಯದಲ್ಲಿ ನಿನಗೆ ಅನುಮಾನ ಬಂದ್ರೆ ನೀನಷ್ಟು ಬೇಗ ಬಿಡೋದಿಲ್ಲ ಅಲ್ವಾ? ನಿಜ ಏನು ತಿಳ್ಕೊಳ್ಳೋವರೆಗೂ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ಇರ್ತೀಯ ಅಲ್ವಾ? ಮತ್ ಯಾಕೆ ಈ ವಿಷಯನ ಅಷ್ಟು ಲೈಟ್ ಆಗಿ ತಗೋತಾ ಇದೀಯಾ? ನಾನೇನ್ ಹಾಗಿರ್ತಿಲ್ವಲ್ಲ? ನೀನ್ ಹಾಗೆ ಇರ್ತೀಯ. ಆಗ್ಲೇ ಎಲ್ರೂ ಮುಂದೆ ಅವನಿಗೆ ನೀನ್ ಸಪೋರ್ಟ್ ಮಾಡ್ದೆ.
ನೀನ್ ನಮ್ಮನೆಗ್ ಬಂದ ಹೊಸ್ತ್ರಲ್ಲಿ ಶ್ರೀಕರ್ ಅವನಿನ ಮದ್ವೆ ಮಾಡ್ಕೋತಾನೆ ಅಂತ ಹೇಳ್ದಾಗ ನೀನು ತುಂಬಾ ಭಯ ಪಟ್ಟಿದ್ದೆ. ಆದ್ರೆ ಈಗ ನಿನ್ನ ಮುಖದಲ್ಲಿ ಅಂತ ಭಯನೇ ಇಲ್ಲ. ಯಾಕಿರ್ಬೇಕು? ನಮ್ಮ ಅನುಮಾನ ಎಲ್ಲ ಅವನಿಗೆ ಮದ್ವೆ ಆಗಿದ್ಯಾ ಇಲ್ವಾ ಅಂತಾನೆ ಹೊರತು ಆ ಮದ್ವೆ ಶ್ರೀಕರ್ ಅವ್ರ ಜೊತೆ ಆಗಿದೆ ಅಂತ ಅಲ್ಲ ಅಲ್ವಾ? ಏನೋ ಯಾರಿಗ್ ಗೊತ್ತು. ಸುಮ್ನಿರಿ ಪೃಥ್ವಿರಾಜ್ ಅವರೇ, ನೀವು ತುಂಬಾ ಜಾಸ್ತಿ ಅನುಮಾನಿಸ್ತಿದ್ದೀರಾ. ಪರಿಸ್ಥಿತಿಗಳು ಚೆನ್ನಾಗಿಲ್ಲ ನಿಹಾರಿಕಾ. ನಾವು ಶ್ರೀಕರ್ನ ಕೂಡ ಅನುಮಾನಿಸೋದ್ರಲ್ಲಿ ತಪ್ಪಿಲ್ಲ. ಅವನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಮಾಡ್ಕೋಬೇಕು ಅನ್ಕೋತಿದೀನಿ ಅಂತ ಅಮ್ಮಮ್ಮ ತಾತನ್ ಮುಂದೆ ಶ್ರೀಕರ್ ಮಾವ ಡೇರ್ ಆಗಿ ಹೇಳಿದ್ದ ಅಲ್ವಾ? ಜಾತಕ ಹೊಂದಾಣಿಕೆ ಆಗ್ದಿರೋ ಅವನಿನ ಯಾಕೆ ಪ್ರೀತಿಸ್ತಿದ್ಯಾ ಅಂತ ಅತ್ತೆ ಹತ್ರ ಕೆನ್ನೆಗೆ ಹೊಡೆಸ್ಕೊಂಡಿದ್ದು ಅದಕ್ಕೆ ಅಲ್ವಾ? ಇದ್ಯಾವುದು ಬೇಡ. ನಾವು ಒಳಗ್ ಹೋಗಿ ಅವನಿ ಕತ್ತಲ್ಲಿ ತಾಳಿ ಇದ್ಯೋ ಇಲ್ವೋ ಅಂತ ನೋಡೋಣ ಬನ್ನಿ. ನಾವ್ ಈ ವಿಷಯನ ಈಸಿಯಾಗಿ ಬಿಡಬಾರ್ದು ನಿಹಾರಿಕಾ. ನಡಿ ಹೋಗೋಣ. ನಿಂತ್ಕೊಳ್ಳಿ. ಯಾಕೆ ಅನಾವಶ್ಯಕವಾಗಿ ಅವಸರ ಪಡ್ತಿದ್ದೀರಾ? ನಾನ್ ಒಳಗಡೆ ಹೋಗೋದಕ್ಕೆ ಕಾರಣ ಏನು ಅಂದ್ರೆ ತಾಳಿ ಇದ್ಯೋ ಇಲ್ವೋ ಅಂತ ನೋಡೋಣ ಅಂತ. ಹೌದಾ? ನಿನ್ನಲ್ಲಿ ತುಂಬಾ ಟೆನ್ಷನ್ ಕಾಣಿಸ್ತು ಅವನಿ. ನಾನ್ ನಂಬಲ್ಲ ಅಂತ ಹೇಳಿದಕ್ಕೆ ಚೈನ್ ತೆಗೆದು ತೋರ್ಸದ್ಲು. ಅದು ಬರೀ ಬಂಗಾರದ ಚೈನು, ಅದ್ರಲ್ಲಿ ಯಾವುದೇ ತಾಳಿ ಇಲ್ಲ. ಅವನಿಗೆ ಮದ್ವೆ ಆಗಿರತ್ತೆ ಅಂತ, ಅವನಿ ಕತ್ತಲ್ಲಿ ತಾಳಿ ಇರತ್ತೆ ಅಂತ ಇನ್ನು ನೀವು ಅನುಮಾನಗಳನ್ನ ಇಟ್ಕೋಬೇಡಿ. ಆ ವಿಷಯದ ಬಗ್ಗೆ ಬಿಟ್ಬಿಡಿ ಅಷ್ಟೇ. ನೀನ್ ಹೇಳಿದ್ದೆಲ್ಲ ನಿಜಾನೇ ಅಲ್ವಾ? ನನ್ನ ಅನುಮಾನಿಸ್ತಿದ್ದೀರಾ ಅಕ್ಕ? ಹೌದು, ಮತ್ತೆ ನೀನೇನೋ ಆಚಾರಗಳಿಗೆ ಬ್ರ್ಯಾಂಡ್ ಅಂಬಾಸಿಡರು, ವಿಕಾಸ್ ಏನೋ ನಂಬಿಕೆಗೆ ರೋಲ್ ಮಾಡೆಲ್. ನಿಮ್ಮಿಬ್ಬರನ್ನ ಸ್ವಲ್ಪನೂ ಅನುಮಾನಿಸಬಾರ್ದು. ದಿಸ್ ಇಸ್ ಟೂ ಮಚ್ ಪೃಥ್ವಿರಾಜ್ ಅವರೇ. ನಮ್ ಡೌಟ್ ಕ್ಲಿಯರ್ ಆಯ್ತಲ್ಲ, ಬನ್ನಿ ಹೋಗೋಣ. ಹೋದ್ರು. ಅಮ್ಮಯ್ಯ. ಅಯ್ಯೋ, ಹೇಳು ವಿಕಿ. ಏನ್ ನಡೀತಿದೆ ಅಲ್ಲಿ? ಏನಿದೆ, ಎಲ್ಲ ನಾರ್ಮಲ್ಲೇ. ನನ್ ಡಾರ್ಲಿಂಗ್ ಏನ್ ಮಾಡ್ತಿದ್ದಾಳೆ? ತನ್ನ ರೂಮಲ್ಲಿ ಇದ್ದಾಳೆ. ಏನ್ ಕಾಲ್ ಮಾಡಿದ್ದು? ನಾಳೆ ನಾನು ಅಲ್ಲಿಗೆ ಬಂದು ಅವನಿನ ಕರ್ಕೊಂಡು ಲಾಯರ್ ಹತ್ರ ಹೋಗ್ತೀನಿ. ಅವನಿನ ಅದಕ್ಕೆ ಪ್ರಿಪೇರ್ ಮಾಡು. ಅದು ನೀನ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ. ಒಬ್ಳು ನಿಹಾರಿಕಾ, ಒಬ್ಬ ವಿಕಾಸ್ ಸೇರಿದ್ರೆ ಏನಾದ್ರೂ ಸಾಧ್ಯ. ನಿಹಾರಿಕಾ, ನಮ್ ಬಗ್ಗೆ ನಮ್ಗಿಂತ ಹೊರಗಡೆಯವರಿಗೇನೆ ನಂಬಿಕೆ ಜಾಸ್ತಿ. ಇವರು ತುಂಬಾ ಬುದ್ಧಿವಂತರು ಅಂತ. ಸರಿ, ನಾಳೆ ನೀನ್ ಇಲ್ಲಿಗೆ ಬಂದ್ಬಿಡು. ನೀಟಾಗಿ ಏನೋ ಒಂದು ವರ್ಕೌಟ್ ಮಾಡೋಣ. ಬಾಯ್. ಅವನಿಗೆ ಕೂಡ ಬಾಯ್ ಅಂತ ಹೇಳು. ನೀನೇ ಫೋನ್ ಮಾಡಿ ಹೇಳ್ಕೊ. ಅವನಿ ನಂಬರ್ ತಗೊಂಡು ದಿನ ಪೂರ್ತಿ ಮಾತಾಡೋ ಅಂತ ಆ ದಿನ ಹತ್ರನೇ ಇದೆ ನಿಹಾರಿಕಾ. ನಾನು ಇಡ್ತೀನಿ ಹಾಗಾದ್ರೆ. ಏನು ಕೋಪದಲ್ಲಿದ್ಯಾ? ಹಲೋ, ಏನ್ ಸೈಲೆಂಟ್ ಆಗಿದ್ಯಾ? ಅವನಿ ಕತ್ತಲ್ಲಿ ತಾಳಿ ಇಲ್ಲ ಅಂತ ಇವನು ಸಂಭ್ರಮ ಪಡ್ಕೋತಿದ್ದಾನೆ. ಇದೆ ಅಂತ ಗೊತ್ತಾಯ್ತು ಅಂದ್ರೆ ಈ ಎದೆ ಒಡೆದು ಸತ್ತೋಗ್ತಾನೆ. ಹಲೋ, ಯಾಕೆ ಮಾತಾಡ್ತಿಲ್ಲ? ನಂಗೆ ಸ್ವಲ್ಪ ತಲೆ ನೋವ್ತಿದೆ. ಬಾಯ್. ಓಕೆ, ಬಾಯ್. ಅಕ್ಕ, ಬಾವಾ. ವಿಕಾಸ್, ಆಮೇಲೆ ಬಿಡೋ. ವಿಕಾಸ್ ಬಿಡೋ.
ತಲೆ ಸುತ್ತಿದೆ ಬಿಡು. ವಿಕಾಸ್! ವಿಕಾಸ್! ಬಾವಾ ಅಕ್ಕ ಬಿದ್ದೋಗ್ಬಿಟ್ರಾ ಅಕ್ಕ ಬಾವಾ ಹೇಳಿ 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 ಬನ್ನಿ 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 ವಿಕ್ಕಿ ವಿಕ್ಕಿ ನಿಲ್ಸು. ಇದನ್ನೇನಾದ್ರೂ ಪಬ್ ಅನ್ಕೊಂಡಿದ್ಯಾ? ನಮ್ಮನೇನಾದ್ರೂ ಯೂತ್ ಅನ್ಕೊಂಡಿದ್ಯಾ? ಇಷ್ಟ ಬಂದಾಗ ತಿರುಗಿ ಬೀಳಿಸ್ದೆಲ್ಲ. ರೀ, ನೀವು ಮಾತಿಗೂ ನಿಮ್ ಜೊತೆ ನಾನು ಸೇರ್ಸ್ಕೋಬೇಡಿ. ನಿಮ್ಗೂ ನಮಗೂ 15 ವರ್ಷ ವ್ಯತ್ಯಾಸ. ಇವಾಗ ಆ ವ್ಯತ್ಯಾಸದ ಬಗ್ಗೆ ಯಾಕೆ ಬಿಡು ಮಾಮೈದ. ನಿನ್ ಸಂತೋಷಕ್ಕೆ ಕಾರಣ ಏನು? ನಾಳೆ ನಾನು ಲಾಯರ್ ಹತ್ರ ಹೋಗ್ತಿದ್ದೀನಿ. ಯಾಕೆ? ನಮ್ ಮೇಲೇನಾದ್ರೂ ಕೇಸ್ ಫೈಲ್ ಮಾಡ್ತಿದ್ಯಾ ಏನೋ? ನಾನೊಬ್ನೇ ಅಲ್ಲ, ಅವನಿನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೋ? ಅವನಿ ಮತ್ತೆ ಸುಜಾತನ್ಗೆ 5 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಬರುತ್ತಂತೆ. ಅದ್ರ ಮೇಲೆ ಗಂಡ ಹೆಂಡತಿ ಇಬ್ರದ್ದು ಸೈನ್ ಬೇಕಂತೆ. ಅದಕ್ಕೆ ಅವನಿನ ಕರ್ಕೊಂಡು ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ. ಏಯ್, ನೀನಿನ್ನೂ ಅವನಿಗೆ ಗಂಡ ಆಗಿಲ್ಲ ಅಲ್ವೇನೋ? ಅಕ್ಕ, ಎಲ್ಲಿರ್ಬೇಕಾಗಿರೋ ಲೂಪ್ ಹೋಲ್ಸ್ ಅಲ್ಲಲ್ಲಿ ಇರುತ್ತೆ. 5 ಕೋಟಿ ನನ್ನ ಅಕೌಂಟ್ಗೆ ಆಡ್ ಆಗ್ತಿದೆ. ನಿನ್ನೊಬ್ಬನಿಗೆ 5 ಕೋಟಿ ಯಾಕೆ ಬರುತ್ತೆ ಬಾಮೈದ? ಆದ್ರೂ ನಿನಗೇನೋ ದುಡ್ಡಿಲ್ದಿರೋ ಹಾಗೆ ಯಾಕೆ ಅವನಿಗೆ ಬರೋ ದುಡ್ಡಿನ ಬಗ್ಗೆ ಆಸೆ ಪಡ್ತಿದ್ಯಾ? ದುಡ್ಡು ಎಷ್ಟಿದ್ರೂ ಕೂಡ ಮನುಷ್ಯನಿಗೆ ಸಂಪಾದನೆ ಮೇಲೆ ಆಸೆ ತೀರಲ್ಲ ಭಾವ. ಇದರಲ್ಲಿ ಒಂದು ಲಾಜಿಕ್ ಇದೆ. ನಾನು ಹೋಗಿ ಲೀಗಲ್ ಪೇಪರ್ಸ್ ಮೇಲೆ ಸೈನ್ ಮಾಡಿದೆ ಅಂತಂದ್ರೆ 99% ಅವನಿಗೆ ಹಸ್ಬೆಂಡ್ ಆದ ಹಾಗೆ ಅಲ್ವಾ? ಲಾಜಿಕ್ ಬಾಮೈದ. ವಿಕಾಸ್ ತುಂಬಾ ಶಾರ್ಪ್ ಭಾವ. ಇವನಿಗೆ ಆನಂದ ಆದ್ರೂ ಕೋಪ ಬಂದ್ರು ಯಾವುದೇ ಬಂದ್ರೂ ತಡ್ಕೊಳಕ್ಕಾಗಲ್ಲ. ಅಷ್ಟಕ್ಕೂ ನಾಳೆ ಏನ್ ನಡೆಯುತ್ತೋ ಏನೋ. ತಾಳಿನ ಇಷ್ಟೊಂದು ಪಬ್ಲಿಕ್ ಆಗಿ ನೋಡ್ಕೊಳ್ತಾ ಫೀಲ್ ಆದ್ರೆ ಹೇಗೆ ಅವನಿ? ಯಾರಾದ್ರೂ ನೋಡಿದ್ರು ಅಂದ್ರೆ ಎಷ್ಟು ಅಪಾಯ. ಬಚ್ಚಿಟ್ಕೋ, ಒಳಗಡೆ ಭದ್ರವಾಗಿ ಬಚ್ಚಿಟ್ಕೋ. ನೀನ್ ಶ್ರೀಕರ್ ಅವ್ರ ಬಗ್ಗೆ ಎಷ್ಟೇ ಆಲೋಚನೆ ಮಾಡಿದ್ರು ಅನವಶ್ಯಕ. ನಿನ್ ಕತ್ತಲ್ ತಾಳಿ ಇದ್ರು ಯಾವುದೇ ಪ್ರಯೋಜನನೂ ಇಲ್ಲ. ಯಾಕೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ಯಾ ನೀನು? ಇವಾಗಷ್ಟೇ ನಮ್ ವಿಕ್ಕಿ ಫೋನ್ ಮಾಡಿದ್ದ. ನಾಳೆ ನಿನ್ನ ಲಾಯರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳು ಅಂತ ಹೇಳ್ದ. ರೆಡಿಯಾಗಿರು. ನಾಳೆ ನೀನು ವಿಕಾಸ್ನ ಲಾಯರ್ ಹತ್ರ ಕರ್ಕೊಂಡು ಹೋಗಿ ನಿನ್ ಗಂಡನಾಗಿ ಸಹಿ ಹಾಕ್ಸಿದ್ರೆ ನಿನ್ ಲೈಫ್ಗೆ ನಡೆಯುವಂಥ ದೊಡ್ಡ ಡ್ಯಾಮೇಜ್ ಏನು ಅಂತ ಗೊತ್ತಾ ಅವನಿ? ವಿಕಾಸ್ ನಿನ್ ಗಂಡ ಅಂತ ನೀನು ಲೀಗಲ್ ಆಗಿ ಸಿಕ್ಕಾಕೊಂಡಾಗೆ. ಇನ್ನು ನೀನು ತಪ್ಪಿಸ್ಕೊಳಕ್ಕೆ ಆಗಲ್ಲ ಅವನಿ. ಆಲ್ ಡೋರ್ಸ್ ಕ್ಲೋಸ್ಡ್. ಅಷ್ಟ ದಿಗ್ಬಂಧನ. ಈ ರಾತ್ರಿ ಎಲ್ಲ ನೀನು ತಲೆನ ಗೋಡೆಗೆ ಚೆಚ್ಕೊಂಡ್ರು ಕೂಡ ಪಾರಾಗೋ ಮಾರ್ಗ ಕಾಣಿಸಲ್ಲ. ನಮ್ ವಿಕ್ಕಿ ಅಂತ ಅವನ್ ಬಗ್ಗೆ ತುಂಬಾ ಮಾತಾಡ್ತಿದ್ಯಾ? ಯಾವತ್ತೋ ಒಂದಿನ ಅವನ್ ಬಗ್ಗೆ ಅತ್ತೆ ಮಾವಂಗ್ ಗೊತ್ತಾಯ್ತು ಅಂದ್ರೆ ಅವನ್ಗೆ ನಿನ್ಗೆ ಸರಿಯಾಗಿ ಸನ್ಮಾನ ಮಾಡ್ತಾರೆ. ಅವಾಗ ನೋಡು, ಮನೇಲಿ ಹಬ್ಬ ನಡೆಯತ್ತೆ. ವಿಕ್ಕಿ ಬಗ್ಗೆ ಹೇಗ್ ಗೊತ್ತಾಗತ್ತೆ? ಯಾಕೆ ಗೊತ್ತಾಗದೆ ಇರತ್ತೆ? ನಿನ್ ಬಗ್ಗೆ ನನಗ್ ಗೊತ್ತಾಗ್ಲಿಲ್ವಾ? ಅವನ್ ಬಗ್ಗೆ ಕೂಡ ನಾಳೆ ಯಾವಾಗಾದ್ರೂ ಅತ್ತೆ ಅವ್ರಿಗೆ ಗೊತ್ತಾಗತ್ತೆ ಬಿಡು. ಆಗ ಅವನು ದುಬೈಗೆ ಜಂಪ್ ಆಗ್ಬಿಡ್ತಾನೆ. ನೀನಾಗ ಮೊದ್ಲಿನ ಹಾಗೆ ಪಬ್ಬಿಗೆ ಹೋಗಿ ಎಂಜಾಯ್ ಮಾಡ್ಬೋದು. ಶ್ರೀಕರ್ನ ನಿನಗ್ ಬಿಟ್ಕೊಟ್ಟು ನಾನು ಹಾಗೆ ವಾಪಸ್ ಹೋಗ್ತೀನಿ ಅಂತ ಆಸೆ ಇಟ್ಕೋಬೇಡ ಬಂಗಾರ. ಆಸೆ ಪಡ್ತಿರೋದು ನೀನು, ನಾನಲ್ಲ ಬಂಗಾರ. ನಾನು ತುಂಬಾ ಹ್ಯಾಪಿ ಮೂಡಲ್ಲಿದ್ದೀನಿ. ನಿನ್ನ ಹತ್ರ ಆರ್ಗ್ಯೂ ಮಾಡಿ ಆ ಮೂಡ್ನ ಡಿಸ್ಟರ್ಬ್ ಮಾಡ್ಕೊಳಕ್ ಬಂದಿಲ್ಲ.
ನಾಳೆ ವಿಕ್ಕಿ ಜೊತೆ ಹೋಗಿ ಸೈನ್ ಮಾಡಿಸಿ ಲೀಗಲ್ ಆಗಿ ಸಿಕ್ಕಾಕೊಳ್ಳೋದಕ್ಕೆ ಶ್ರೀಕರ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿರು.